ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಚಿಕನ್ ಸುಕ್ಕ ಮತ್ತು ಚಿಕನ್ ಸುಕ್ಕ ಹಾಕೋ ಮಸಾಲೆನೇ ಯೂಸ್ ಮಾಡಿಕೊಂಡು ಒಂದು ಮಸಾಲ ಸಾರು ಮಾಡ್ತಾಯಿದ್ದೀನಿ. ಚಿಕನ್ ಸುಕ್ಕ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಟೇಸ್ಟಿಯಾಗಿತ್ತಿದ್ದ, ನೀವು ಮಾಡಿ ನೋಡಿ. ಈಗ ಒಂದು ಕಡಾವಂಗಿಗೆ ಈರುಳ್ಳಿ ಹಾಕಿ ಬಡಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿ ಮತ್ತೆ ಬಡಿಸ್ತಾ ಇದ್ದೀನಿ. ಇದು ಬ್ರೌನ್ ಕಲರ್ ಆಗುವವರೆಗೂ ಇದಾಗಿದೆ. ಈಗ ಈ ಟೊಮೆಟೊ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೆ, ಒಂದು 5 ಟೊಮೆಟೊ ತೊಗೊಂಡೀನಿ. ಈ ಜೀರಿಗೆ ಹಾಕಿದೆ, ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನಾನು ತಾಟಲ್ಲಿ ತೆಗೆದು ಇಡ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ನಾನಿಲ್ಲಿ ಚಿಕನ್ ತೊಗೊಂಡೇನಿ, ಇಲ್ಲಿ 1 kg. ಅದನ್ನ ಗೋಧಿ ಹಿಟ್ಟು ಹಾಕಿ ಎಲ್ಲಕ್ಕೂ ಹಚ್ತಾ ಇದ್ದೀನಿ. ಈಗ ನೀರು ಹಾಕಿ ವಾಶ್ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕಿ ಹಚ್ಚಿ ನೀರು ಹಾಕಿ ವಾಶ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ವಾಶ್ ಮಾಡ್ತಾ ಇದ್ದೀನಿ ನೀರು ಹಾಕಿ. ಈಗ ನಾನು ಇಲ್ಲಿ 3 ಸಲ ವಾಶ್ ಮಾಡಿಕೊಂಡೆ. ನಾನು ಮಿಕ್ಸಿ ಜಾರಿಗೆ ಇಲ್ಲಿ ಕೊಬ್ಬರಿ ಹಾಕ್ತಾ ಇದ್ದೀನಿ, 1 ತೆಂಗಿನಕಾಯಿ, ಸ್ವಲ್ಪ ನೀರು ಹಾಕಿ ರುಬ್ಕೊಂಡೆ. ಈಗ ಅದು ಫ್ರೈ ಮಾಡಿದ್ದೆಲ್ಲ ಮಸಾಲೆ ಹಾಕಿದೆ. ಈರುಳ್ಳಿ ಟೊಮೆಟೊ ಫ್ರೈ ಮಾಡಿದ್ದೆಲ್ಲ ಮಸಾಲೆ ಹಾಕಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಹಾಕಿ ರುಬ್ಕೊಂಡೆ. ಈಗ ನಾನು ಕುಕ್ಕರಲ್ಲಿ ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ, ಸ್ಪರ್ಶ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚಿಕನ್ ಹಾಕಿದೆ, ಸಾಲ್ಟ್ ಹಾಕಿದೆ, ಹಾಕಿ ಮಿಕ್ಸ್ ಮಾಡಿದೆ. ಈಗ ಸ್ವಲ್ಪ ಅರಿಶಿಣ ಪೌಡರ್ ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡಿದ್ದೆ. ಈಗ ಖಾರದ ಪೌಡರ್ ಹಾಕ್ತಾ ಇದ್ದೀನಿ, 2 ಚಮಚ ಹಾಕಿದ್ದೆ, ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರುಬ್ಬಿದ ಮಸಾಲ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ರುಬ್ಬಿದ ಮಸಾಲ ಒಂದು ಎರಡು ಇದಷ್ಟು ಹಾಕೀನಿ. 2 ಬಟ್ಲ ಹಾಕಿದ್ದೀನಿ, ಅಷ್ಟೇ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಬಿಟ್ಟೆ, ಪ್ಲೇಟ್ ಮುಚ್ಚಿ. ಈಗ ಬೇರೆ ಪಾತ್ರೆಯಲ್ಲಿ ಅದೇ ಚಿಕನ್ ಸುಕ್ಕ ಮಸಾಲ ತೊಗೊಂಡು ಸಾರು ಮಾಡ್ತಾಯಿದ್ದೀನಿ. ಆಯಿಲ್ ಹಾಕಿದ್ದೆ. ಈಗ ರುಬ್ಬಿದ ಮಸಾಲ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ನೀರು ಹಾಕಿ ತೊಳೆದು ಅದನ್ನೂ ಹಾಕ್ತಾಯಿದ್ದೀನಿ. ನೀರು ಹಾಕ್ತಾಯಿದ್ದೀನಿ. ಇದು ತೆಳು ಸಾರು ಮಾಡ್ತಾಯಿದ್ದೀನಿ ನಾನು. ಸಾಲ್ಟ್ ಹಾಕ್ತಾಯಿದ್ದೀನಿ, ಅರಿಶಿಣ ಪೌಡರ್ ಹಾಕಿದ್ದೆ, ಖಾರದ ಪೌಡರ್ ಹಾಕ್ತಾಯಿದ್ದೀನಿ 2 ಸ್ಪೂನ, ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸ್ಪರ್ಶ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಪ್ಲೇಟ್ ಮುಚ್ಚಿಟ್ಟಿದ್ದೆ. ಈಗ ಕುದಿ ಬಂದಿದೆ. ಈಗ ಸ್ವಲ್ಪ ಕುದ್ದಿದ್ದೆ, ಇನ್ನೊಂದು ಸ್ವಲ್ಪ ಕುದಿಸ್ತೀನಿ. ಇದನ್ನ ಸ್ವಲ್ಪ ಎಲ್ಲ ಮಸಾಲ ಮಿಕ್ಸ್ ಆಗಬೇಕು. ಈಗ ಕುದ್ದಿದೆ ಈಗಿದೆ, ಮಸಾಲೆಲ್ಲ ಮಿಕ್ಸ್ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡಿದ್ದೆ. ಇದು ಸಾರು ರೆಡಿ ಆಗ್ತಿದೆ. ಚಿಕನ್ ಸುಕ್ಕ ಮಸಾಲ ಉಳಿದಿದ್ದು ಸಾರು ಮಾಡಿದೆ, ಅದ ಮಸಾಲೆಯಲ್ಲಿ. ಈಗ ಇಲ್ಲಿ ನಮ್ಮದು ಸುಕ್ಕನೂ ಕುದೀತಾ ಇದೆ, ಇನ್ನೂ ಸ್ವಲ್ಪ ಬಿರುಸಿದೆ. ನಾನು ಪ್ಲೇಟ್ ಮುಚ್ಚಿ ಮತ್ತೆ ಇಟ್ಟೆ. ಮಿಕ್ಸ್ ಮಾಡ್ತಾ ಇದ್ದೀನಿ ನಾನೀಗ. ಈಗ ಕುದ್ದಿದೆ ಇದೀಗ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಆಗಿದೆ. ಪ್ಲೇಟ್ ಮುಚ್ಚಿ ಹಾಗೆ ಗ್ಯಾಸ್ ಆಫ್ ಮಾಡಿ ಇಟ್ಬಿಟ್ಟಿದ್ದೆ ನಾನು. ಈ ಬೌಲಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಗಾಗಿದೆ ಚಿಕನ್ ಸುಕ್ಕ. ಮಾಡಿ ನೋಡಿ ಫ್ರೆಂಡ್ಸ್, ನೀವು ಮನೆಯಲ್ಲಿ. ಸಿಂಪಲ್ ರೆಸಿಪಿ ಇದು, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.